ಏನಿ ಅಂದ್ರು ನಮ್ಮ ಗ್ಯಾಂಗದಾಗಪ್ಪ ನಿನಗ 300 ಒಂದೇ ರಾತ್ರಿಯಾಗ 300 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೇವ ಮಗನ ಮನಿ ಕಡೆ ತಗೊಂಡ್ ಹೋಗಂದ್ರು ಹೌದು ಅಂತದ್ ಯಾನ ಮಾಡ್ಬೇಕ್ರಿ ನಿಮ್ಮ ಗ್ಯಾಂಗದಾಗ ಬಂದು ಕೆಲಸ ಅಂತ ಕೇಳ್ತಾರ ಅವ್ರು. ಈಗೆಲ್ಲ ಮಗನ ರಾತ್ರಿ ಈಗ ಆಟ ಮಾಡಿ ಜಳದಿ ನಡಿ ಗಿಡತಾವ ಮಕ್ಕಳ ಚಂಗಿ ಕೇಳ್ತೇವ್ ನಿನಗ ಆಟ ಅಂದ್ರು. ಹೌದು ವೈದ್ರು ಹಿಂಗ ದೋರ ಒಂದ್ ಅಡಿ ಒಳಗೆ ಗಿಡದಾಗ ತಾವ್ ಮನಸ್ಸರು ದಣದ ಆಟ ಮಾಡಿ ಜಳದಿತ್ತಿದ್ವು. ಹೌದಾ ಮಣ್ಣಿ ಮುಂದ ರಾತ್ರಿ 11ಕ್ಕೆ ಎಬ್ಬಸ್ರಿದಕ್ಕೆ ಹೇಳೋ ಮಗನ ಇನ್ನು ಮಕ್ಕಳ ಕೆಲಸ ಇಲ್ಲ ಎದ್ದು ಊರ ಆಡ ಕೆಲಸದಂದ್ರು. ಹೌದು ಇನ್ಯಾನ ಮಾಡ್ಬೇಕ್ರಿ ಅಂದವ ಇನ್ನು ಮೇಲೆ ಮಗನ ನಡಿ ಗೌಡ್ರವಾಡೆ ಮುಂದಂದ ಅಲ್ಲಿ ಅದ ಇಲ್ಲಿ ಇಲ್ಲ ಅಂದ. ಹೌದು ಗೌಡ್ರವಾಡೆ ಬಲಿ ತಂದ್ರು ಆಯ್ದ ಗೌಡ್ರವಾಡೆ ಕಡೆ ಇನ್ನೊಮ್ಮೆ ನೋಡಂದ್ರು. ಗೌಡ್ರವಾಡೆ ಕಡೆ ನೋಡ್ದ ಮುಂದಿನ ಹೇಳ್ರಿ ಅಂದೇವ. ಹೌದು ಮಗನ ಹಗಲತ್ತಿ ಎಟ್ಟು ಜೀವದ ಖಬರ್ಲಿಂದ ಹಾರಾಡ್ತಿದ್ಯೋ ಅಂದ್ರು ಅವ್ರು. ತಗೋ ಬಿದ್ರ ಕಟ್ಟಿಗೆ ಹಾರ ಗೌಡ್ರ ಮೇಲೆ ಸುದುರ ರೊಕ್ಕ ಬೆಳ್ಳಿ ಬಂಗಾರ ಹೋಗಿ ತಳಗಂದ್ರು. ಅವನು ಬಹಳ ಶಾಣೆ ಅದ ರಾಜುರ್ ಗೌಡ್ರ ಅಂತವ. ನಂದು ಎಡಗಾಲಿನ ಕೈಯದ ಬಿಡ್ರಿ ಇದೇನ್ ಹಾನದಾಗ ಚುಟ್ಕಿ ಹೊಡೆದಾಗ ಮಾಡ್ತ ಖರೆ ನಿಮ್ಮ 4 ಮಂದಿದಾಗ ಹಲಿಗೆ ಯಾವ ಹೊಡಿತೀರಿ ಅಂದವ. ಹಲಿಗೆ ಮಗನ ಅಂದ್ರು ನನ್ನ ಕೆಲಸ ಹಲಿಗಿಲ್ಲಾರ್ದಿಲ್ರಿ ಕಾಲು ಸುದ ಹೇಳೋ ತಳಗದವ ಹಲಿಗಿಲ್ಲ ಅಂದ್ರವ. ಹೊಡ್ರಿ ಗೌಡ್ರ ಮನಿ ಮೇಲೆ ಹಾರ್ತಂದವ. ಹಲಿಗೆ ಹೊಡೆದ ಗೌಡ್ರು ಬಿಟ್ಟವ್ರು ಗೌಡ ನಿನಗ ಕೊಟ್ಟು ಹೋಗ್ಯಾರಲ್ಲ ಮನಿ ಕಡೆ. ಅದಕ್ಕ ಆ ಡಂಬರಾಟ್ರ ಮೇಲೆ ವಿಶ್ವಾಸ ಇಟ್ಟು ತುಡುಗಿ ಹೋದ್ರ ಬಡಿಗೆ ಬೆನ್ ಹತ್ತು ವಿಚಾರ ಮಾಡಿ ಕುಸ್ತಿ ಆಡು ರಾಜೂರ ಗೌಡ ಬಂದ ಸಿಕ್ಕಿದಿ ಅಕ್ಕಲ ಕೊಡ ತಾಳದಾಗ ಅಕ್ಕಲದಿಂದ ಕುಸ್ತಿ ಆಗಲಿ ಇಲ್ಲಿ. ಆಗ ನಾನಾ ತರ ಕಲಾವಂತರು ಈ ಊರಾಗ ಆಡಿ ಹೋಗ್ಯಾರ. ಅದಕ್ಕೆ ನಾವು ಈ ದೈವದ ಮುಂದ ಇವತ್ತಿನ ದಿವಸ ಬಹಳ ಸಣ್ಣವರಿದ್ದೇವು ನಾವೇನ್ ಅಟ್ಟ ಬಹಳ ದೇನಿಗಳಲ್ಲ. ಇವತ್ತಿನ ದಿವಸ ಭಗವಂತ ಎಷ್ಟು ಬುದ್ಧಿ ಕೊಡ್ತಾರ ಇವತ್ತಿನ ದಿವಸ ವಿಷಯ ಪ್ರತಿಪಾದನೆ ಮಾಡೋದ ಗೌಡ್ರ ದಾಣಿ ಬಹಳ ದಟ್ಟ ಬಿಟ್ಟಂದ್ರೆ ಗುಂಡ್ ಹೈತೋದ್ರ ದಾಣಿ ಜರ ಹೊರಗೋದು ಬಿಡ್ರಿ ವಿನಂತಿ ಅದ.